ಯಾಕೆ ಏನಾಯ್ತು ಬಾಬಾ? ನನ್ನ ಒಳ ಮನಸ್ಸಿಗೆ ಅಪಾಯದ ಮುನ್ಸೂಚನೆ ಸಿಗ್ತಾ ಇದೆ. ಅಂದ್ರೆ ಯಾವುದೋ ಒಂದು ಸಾತ್ವಿಕ ಶಕ್ತಿ ನಿಮ್ಮ ಊರೊಳಗಡೆ ಕಾಲಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಸಾತ್ವಿಕ ಶಕ್ತಿನ? ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇಲ್ಲ. ನಿನಗೆ ಅರ್ಥ ಆಗೋ ರೀತಿಯಲ್ಲೇ ಹೇಳ್ತೀನಿ ಇರು. ಏನ್ ಕಾಣಿಸ್ತು? ಕೊಂಬೆ ಮುಳುಗುವ ಸ್ಥಿತಿಗೆ ಬಂದಿದೆ, ವಿನಾಶದ ಸ್ಥಿತಿಗೆ ಬಂದಿದೆ. ಏನಾಯ್ತು ಅಂತ ಹೇಳಿದೆ? ಈ ತರ ಒಗಟಾಗಿ ಹೇಳಿದೆ ಹೇಗೆ? ಹೆಬ್ಬಾಗಿಲಿನ ಹತ್ರ ಗರುಡ ಹೋಮ ಭಸ್ಮದ ರೇಖೆನ ಹಾಳು ಮಾಡೋಕ್ ನಿಂತಿದ್ದಾರೆ. ಯಾರು ಯಾರು ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ಅಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮತ್ಯಾರು ವಿಷ್ಣುಪುರಕ್ಕೆ ಒಕ್ಕರ್ಸ್ಕೊಂಡ್ರು, ಒಂದರ ಹಿಂದೆ ಒಂದು ಅವಘಡಗಳು ನಡೀತಾನೆ ಇದೆ. ಹಾಗಂತ ಇಲ್ಲೇ ಕೂತ್ಕೊಂಡ್ರೆ ಅದನ್ನ ನಿವಾರಣೆ ಮಾಡಕ್ಕಾಗುತ್ತಾ ಹೇಳು? ಇನ್ನೇನ್ ಮಾಡ್ಬೇಕು ಹೇಳಿ? ಅಲ್ಲಿಗೆ ಹೋಗಿ ಯಾರು ಏನು ಅನ್ನೋದನ್ನ ನೋಡೋಣ. ಹಾಗೆ ಅವ್ರನ್ನ ಒಳಗಡೆ ಬಿಡಬೇಕೋ ಬೇಡವೋ ಅನ್ನೋದನ್ನ ವಿಚಾರ ಮಾಡೋಣ. ಬಾ. ದಯವಿಟ್ಟು ನಿಂತ್ಕೊಳ್ಳಿ. ಯಾರು ನೀವು? ನಾನು ಯಾರು ಅನ್ನೋದು ನಿನಗೆ ಸಮಯ ಬಂದಾಗ ತಿಳಿಯುತ್ತೆ. ನಿನ್ನನ್ನು ಕಾಪಾಡೋದು ನನ್ನ ಕರ್ತವ್ಯ ಆಗಿತ್ತು, ಕಾಪಾಡಿದ್ದೀನಿ. ಋಣ ಇದ್ರೆ ಮತ್ತೆ ಇಬ್ರು ಭೇಟಿಯಾಗೋಣ. ಯಾರಿರ್ಬೋದು ಇದು? ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೊರಗಿಂದ ಯಾವ ನಾಗಗಳು ಒಳಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಅಮೃತನ ಜೊತೆ ಬಂದಿರೋ ನಾಗನ ನಾವು ಮಂಡಲದಲ್ಲಿ ಬಂಧಿಸಿದ್ದೀವಿ. ಬೇರೆ ನಾಗ ಬರೋದಕ್ಕೆ ಹೇಗೆ ಸಾಧ್ಯ? ಇಲ್ಲ, ನನ್ನ ಗಮನಕ್ಕೆ ಬರದೆ ಏನೋ ನಡೆದಿದೆ. ಏನು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ.
ಶಾಸ್ತ್ರಿಗಳೇ, ಏನ್ ಮಾಡ್ತಾ ಇದ್ದೀರಾ? ದಯವಿಟ್ಟು ಇದನ್ನ ನಿಲ್ಸಿ. ಹೇ ಗೋವಿಂದ, ಬೆಳಗ್ಗೆಯಿಂದ ಇಲ್ಲೇ ಇದೆಯಾ? ಬೆಳಗಿಂದ ಇಲ್ಲೇ ಇದ್ದೀನಿ. ಒಂದು ತೊಟ್ಟು ನೀರು ಕುಡ್ದಿಲ್ಲ, ಒಂದು ತುತ್ತು ಅನ್ನನೂ ತಿಂದಿಲ್ಲ, ಗೊತ್ತಾ? ಸುಳ್ಳು ಹೇಳಬೇಡ. ನಾನೇ ಸುಳ್ಳು ಹೇಳಿ? ಹೊಟ್ಟೆ ಹಸ್ಕೊಂಡು ಕಾಲು ಕಾಯ್ತಿರೋ ಕಷ್ಟ ನನಗೆ ಗೊತ್ತು. ಅಲ್ಲ, ನೀವು ಒಳ್ಳೆಯವ್ರ ಥರ ಕಾಣಿಸ್ತಾ ಇದ್ದೀರಾ. ಒಂದು ಕೆಲಸ ಮಾಡಿ, ನೀವಿಲ್ಲೇ ಸ್ವಲ್ಪ ಹೊತ್ತು ಕಾಯ್ತಾ ಇರಿ, ನಾನು ಹೋಗ್ಬಿಟ್ಟು ತಿಂಡಿ ತಿನ್ಕೊಬರ್ತೀನಿ. ನೀವು ಹಂಗೆ ಕಾವಲು ಕಾಯೋದೇನು ಬೇಡ, ನಾನು ಬೇಕಾದ್ರೆ ನಿಮ್ಗೆ ತಿಂಡಿ ತಂದ್ಬಿಡ್ತೀನಿ. ಬಾರಿಸ್ಬಿಡ್ತೀನಿ. ಹಾಗಾದ್ರೆ ಅಮೃತನ ಕಾಪಾಡಿದ ನಾಗ ಯಾವುದೋ, ಅದು ಹೇಗೆ ಒಳಗ್ ಬಂತು? ನನ್ನ ಕಣ್ಣನ್ನೇ ನನಗೆ ನಂಬಕ್ಕಾಗ್ತಾ ಇಲ್ಲ. ನೀವು ನಮ್ಮ ವಿಷ್ಣುಪುರಕ್ಕೆ ಬಂದಿರುವುದು ನನಗೆ ಆಶ್ಚರ್ಯ ಆಗ್ತಾ ಇದೆ. ಇಲ್ಲಿಗೆ ಬರೋದಕ್ಕೆ ನಮಗೆ ದೈವ ಪ್ರೇರಣೆ ಆಗಿದೆ, ಅದಕ್ಕೆ ನಿಮ್ಮೂರಿಗೆ ಬಂದಿರೋದು. ನೀವಿಲ್ಲಿ ಬಂದಿರುವುದು ದೈವ ಪ್ರೇರಣೆ ಆಗಿರ್ಬೋದು, ಆದ್ರೆ ನೀವು ಬಂದಿರುವುದರಿಂದ ನನಗೆ ತುಂಬಾ ಸಂತೋಷ ಆಗಿದೆ. ಶಾಸ್ತ್ರಿಗಳೇ, ನಿಮಗೆ ಇವರು ಮೊದಲೇ ಪರಿಚಯ ಇದ್ದಾರಾ? ಹೌದು, ಇವರ ತಂದೆ ಕಾಲದಿಂದಲೂ ಇವರ ವಂಶಸ್ಥರು ನಮ್ಮ ಆಶ್ರಮಕ್ಕೆ ನಡ್ಕೊಳ್ತಾರೆ. ನಿಮಗೆ ಹೇಗೆ ನಮ್ಮ ಆಶ್ರಮದ ಮೇಲೆ ನಂಬಿಕೆ ಇದೆಯೋ, ಇವರಿಗೂ ಹಾಗೆ ನಂಬಿಕೆ ಇದೆ. ನೀವು ನಮ್ಮ ಊರಿಗೆ ಕಾಲಿಟ್ಟ ತಕ್ಷಣ ನನ್ನ ಮನಸ್ಸಿಗೆ ಏನೋ ನೆಮ್ಮದಿ ಅನಿಸ್ತಾ ಇದೆ. ನೀನು ಹೇಳ್ತಾ ಇರೋದು ಕೇಳಿದ್ರೆ ಈ ಹಿಂದೆ ಏನೋ ಕಹಿ ಘಟನೆ ನಡೆದ ಹಾಗಿದೆ. ನಿಮ್ಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ವಲ್ಲ ಶಾಸ್ತ್ರಿಗಳೇ. ಕಳೆದ 2 ವರ್ಷ ತರನೇ ಈ ವರ್ಷನ ಪೂಜೆ ಅರ್ಧಕ್ಕೆ ನಿಂತೋಗಿದೆ. ಯಾಕೆ? ಹೋಮ ಕುಂಡಕ್ಕೆ ಪೂರ್ಣಾಹುತಿ ಕೊಡುವ ಮೊದಲು ಹೋಮ ಕುಂಡಕ್ಕೆ ನಾಗಗಳ ನೆರಳು ಬಿದ್ದು ಹೋಮ ಕುಂಡದ ಅಗ್ನಿ ಆರೋಯ್ತು. ಹೌದು, ಈ ಭಸ್ಮದ ಗೆರೆಯನ್ನು ಯಾಕೆ ಹಾಕಿದ್ದೀರಾ? ನಾಗಗಳು ನಮ್ಮೂರಿಗೆ ಬರ್ದೇ ಇರಲಿ ಅಂತ. ಹೀಗೆ ಗರುಡ ಭಸ್ಮವನ್ನು ಹಾಕಿದ್ರೂ ಕೂಡ ನಾಗಗಳು ಹೇಗೆ ನಿಮ್ಮೂರೊಳಗೆ ಬಂದು? ನನಗೂ ಸಹ ಅದೇ ಅರ್ಥ ಆಗ್ತಾ ಇಲ್ಲ ಶಾಸ್ತ್ರಿಗಳೇ. ಹೇಗಿದ್ರು ತಾವು ಬಂದಿದ್ದೀರಾ. ತಾವು ಬಂದ ಮೇಲೆ ನಮ್ಮ ದೇವಸ್ಥಾನದ ಪೂಜೆ ಯಾವುದೇ ವಿಘ್ನಗಳಿಲ್ಲದೆ ನೆರವೇರುತ್ತೆ ಅನ್ನುವ ನಂಬಿಕೆ ನನಗಿದೆ. ಹಾಗಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ಶಾಸ್ತ್ರಿಗಳೇ, ನಾನು ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನೇ ಆತರದ ಕೆಲಸ ಇದ್ರೂ ಸಹ ಅದನ್ನೆಲ್ಲ ಬದಿಗಿಟ್ಟು ನಮ್ಮ ದೇವಸ್ಥಾನದ ಪೂಜೆ ಮುಗಿಯುವವರೆಗೂ ನಮ್ಮೂರಲ್ಲೇ ಇದ್ದು ಪೂಜೆನ ಮುಗಿಸ್ಕೊಂಡು ಹೋಗ್ಬೇಕು ತಾವು. ನೀನಿಷ್ಟು ಕೇಳ್ಕೊಳ್ತಿದ್ಯಾ ಅಂದಮೇಲೆ ನಾನು ಇಲ್ಲೇ ಇದ್ದು ಪೂಜೆ ಮುಗಿದ್ಮೇಲೆ ಹೋಗ್ತೀನಿ. ನಿಮ್ಮ ಬಾಯಿಂದ ಈ ಮಾತನ್ನು ಕೇಳಿ ನನಗೆ ತುಂಬಾ ಸಂತೋಷ ಆಯಿತು. ಬನ್ನಿ ಬನ್ನಿ ಶಾಸ್ತ್ರಿಗಳೇ, ನಮ್ಮ ಮನೆಯಲ್ಲಿ ವಿಶ್ರಾಂತಿ ತಗೊಳ್ಳಿ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಆಮೇಲೆ ಬರ್ತೀನಿ. ಬನ್ನಿ ಶಾಸ್ತ್ರಿಗಳೇ, ಬನ್ನಿ.
ಏನಾಗ್ತಿದೆ ಗೊತ್ತಾಗ್ತಾ ಇಲ್ಲ. ಏನಾಯ್ತು? ಏನಾಗ್ಬಾರ್ದು ಅಂತ ಅನ್ಕೊಂಡಿದ್ದೋ ಅದೇ ಆಯ್ತು. ಅಂದ್ರೆ ಯಾವುದೋ ಒಂದು ಹಾವು ಬಂದು ಆ ನಾಗಿಣಿನ ಬಿಡಿಸ್ಕೊಂಡು ಹೋಯ್ತು. ಬೇರೆ ಹಾವು ಒಳಗ್ ಬರೋದಕ್ಕೆ ಹೇಗ್ ಸಾಧ್ಯ? ನನಗೂ ಅದೇ ಸಂದೇಹ. ಆದ್ರೆ ಈ ಸರ್ಪನೆ ಅಲ್ಲಿಗೆ ಬಂದು ಆ ನಾಗಿಣಿನ ನನ್ನಿಂದ ಕಾಪಾಡ್ತು ಅಂತ ನಾನು ಇಲ್ಲಿಗೆ ಬಂದೆ. ಈ ನಾಗ ಅಲ್ಲಿಗೆ ಬಂದು ಬಿಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ನಿಖರವಾಗಿ ಹೇಗೆ ಹೇಳ್ತಾ ಇದ್ದೀರಾ? ಆ ನಾಗಿಣಿ ಶಕ್ತಿ ನನಗೆ ಗೊತ್ತಿರೋದ್ರಿಂದ. ಅಂದ್ರೆ ಆ ನಾಗಿಣಿ ನಮ್ಮನ್ನೆಲ್ಲ ಆಟ ಆಡಿಸ್ಬೇಕು ಅಂತ ಇನ್ನೊಂದು ನಾಗನ ಸೃಷ್ಟಿ ಮಾಡಿ ನಿನ್ನ ಕೈಯಿಂದ ಬಿಡಿಸ್ಕೊಂಡಿರ್ಬೋದು. ಈ ಕೋಪ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ರುದ್ರ. ಆ ನಾಗಿಣಿನ ಆಪೋಷಣ ಮಾಡ್ಕೋತೀನಿ ಅಂತ ಹೇಳ್ತಿದ್ಯಲ್ಲ, ನೀನು ಹಾಗೆ ಮಾಡಿದ್ರೆ ಅವಳ ಶಕ್ತಿ ತಾನಾಗಿ ಕುಗ್ಗುತ್ತೆ. ಇಲ್ಲ, ನೀವ್ ಹೇಳ್ದಾಗೆ ನಾಗಿಣಿನ ಮೊದಲು ಮುಗಿಸಿ ಆಮೇಲೆ ನನ್ನ ಮುಂದಿನ ಕೆಲಸನ ನಾನು ಮಾಡ್ತೀನಿ. ಏನ್ ಮಾಡ್ತೀರಾ? ನಾಗಮಣಿ ಸಹಾಯದಿಂದ ನಾಗಿಣಿ ಶಕ್ತಿನ ಹೊರಗೆ ತೆಗೆದ್ರೆ ಯಾವುದೇ ಕಾರಣಕ್ಕೂ ನಾಗಿಣಿ ಆಗೋದಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರಿಗಳೇ, ನಿಮ್ಮಿಂದ ನಾನು ಇದನ್ನ ನಿರೀಕ್ಷಣೆ ಮಾಡಿರಲಿಲ್ಲ. ಯಾವುದು? ಈ ವಿಷ್ಣುಪುರದಲ್ಲಿ ಹೋಮ ಪೂಜೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ. ನೋಡಿದ್ರು ವೇಣಿಯಮ್ಮ, ನಾವೊಂದು ಬಗೆದರೆ ದೈವ ಒಂದು ಬಗೆಯತ್ತೆ. ಇಲ್ಲಿ ಎಲ್ಲರೂ ನಾವು ಅನ್ಕೊಂಡಾಗಿಲ್ಲ, ಲೋಭಿಗಳು, ಸ್ವಾರ್ಥಿಗಳು. ಅಂಥವ್ರ ಹತ್ರ ಹೋಗಿ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿದ್ರೆ ನಮ್ಮನ್ನೇ ಹುಚ್ಚಿರು ಅಂತಾರೆ. ಇಂಥ ಸಮಯದಲ್ಲಿ ನಮಗಿರೋದು ಒಂದೇ ಮಾರ್ಗ. ಏನದು? ನಾವು ಅವ್ರ ಜೊತೆ ಸೇರಿಕೊಂಡು ನಮಗಾಗಬೇಕಾಗಿರೋ ಕಾರ್ಯವನ್ನು ಸಾಧಿಸೋದು. ಅವ್ರನ್ನ ಹೇಗೆ ತಣ್ಣಗಾಗಿಸ್ಬೇಕೋ ಹಾಗೆ ತಣ್ಣಗಾಗಿಸೋದು. ಶಾಸ್ತ್ರಿಗಳೇ, ನಿಮ್ಮ ಮೇಲೆ ನಾನು ಬೆಟ್ಟದಷ್ಟು ಭರವಸೆ ಇಟ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಅರ್ಜುನ ನನಗೆ ಸುರಕ್ಷಿತವಾಗಿ ಉಳಿಸ್ಕೊಡಿ. ಅದು ನನ್ನ ಕೈಲಲ್ಲಿಲ್ಲ. ಹಾಗಂತ ನಾನು ಕೈಕಟ್ಟಿ ಕೂತ್ಕೊಳ್ಳೋದು ಇಲ್ಲ. ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡೇ ಮಾಡ್ತೀನಿ. ಅಮೃತ, ಅಮೃತ, ಎಲ್ಲದ್ಲೇಳು ಅಮೃತ. ನನ್ನನ್ನು ಕ್ಷಮಿಸ್ಬೇಡ. ಕ್ಷಮಿಸುವಂಥ ತಪ್ಪನ್ನ ನೀವೇನು ಮಾಡಿದ್ದೀರಾ? ಇಷ್ಟಕ್ಕೂ ನನಗೆ ಸಹಾಯ ಮಾಡ್ತಾ ನನಗೆ ದಾರಿ ತೋರಿಸ್ತಾ ಇದ್ದೀರಾ ನೀವು. ಅದೇನೋ ಸರಿ, ಆದರೆ ನಾನು ನಿನಗೆ 2 ಆಘಾತಕಾರಿ ವಿಷಯನ ತಂದಿದ್ದೀನಿ, ಅದಕ್ಕೆ ಕ್ಷಮಿಸು ಅಂದಿದ್ದು. ಏನದು? ನಿಮ್ಮ ಅಜ್ಜಿ ಆ ಶಾಸ್ತ್ರಿಗಳ ಸಮೇತ ವಿಷ್ಣುಪುರಕ್ಕೆ ಬಂದಿದ್ದಾರೆ. ಆ ಶಾಸ್ತ್ರಿ ನಿನ್ನನ್ನು ಅರ್ಜುನ ಉಳಿಸೋದಕ್ಕೆ ಇಲ್ಲಿಗೆ ಬಂದಿಲ್ಲ. ಬದಲಾಗಿ ನಮ್ಮ ವಿಷ್ಣುಪುರದಲ್ಲಿ ಹೋಮ ಪೂಜೆ ಸಾಂಗವಾಗಿ ನೆರವೇರಿಸೋದಕ್ಕೆ ಬಂದಿದ್ದಾರೆ. ಇಲ್ಲ, ಅವ್ರು ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಮೃತ, ಅಮೃತ, ಯಾರ ಮನಸ್ಸು ಯಾವಾಗ ಹೇಗೆ ಬದಲಾಗತ್ತೆ ಅನ್ನೋದನ್ನ ನಾವು ಊಹೆ ಮಾಡೋದಕ್ಕೂ ಆಗೋದಿಲ್ಲ. ಅದು ಬೇರೆ ವಿಚಾರದಲ್ಲಿರ್ಬೋದು, ಆದರೆ ಶಾಸ್ತ್ರಗಳ ವಿಚಾರದಲ್ಲ. ಯಾಕೆಂದ್ರೆ ಅವರು ತುಂಬಾ ಸಾತ್ವಿಕರು. ಅವರು ಸರ್ವಸಂಗ ಪರಿತ್ಯಾಗಿಗಳು. ಅವ್ರ ಮನಸ್ಸಿನಲ್ಲಿ ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತಾನೆ ಆಶಿಸ್ತಾ ಇರ್ತಾರೆ. ಸವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಗಾದೆನೇ ಇದೆ ಅಲ್ವಾ? ಇದಕ್ಕಿಂತ ಇನ್ನೊಂದು ಆಘಾತಕಾರಿ ವಿಷಯ ಏನ್ ಗೊತ್ತಾ? ನಮ್ಮ ಮುತ್ತಾತ 7 ಕೊಪ್ಪರಿಗೆ ನಿಧಿನ ಗರುಡ ದೇವಸ್ಥಾನಕ್ಕೆ ದೇಣಿಗೆ ಅಂತ ಕೊಟ್ಟಿದ್ರಂತೆ. ಅದು ಆ ದೇವಸ್ಥಾನದ ಆವರಣದಲ್ಲೇ ಇದೆಯಂತೆ. ಆ ನಿಧಿನ ಹೊರಗಡೆ ತೆಗೆಯೋದಕ್ಕೆ ನಿನ್ನ ಶಕ್ತಿನ ಉಪಯೋಗಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಿನ್ನನ್ನು ಹಿಡಿಬೇಕು ಅಂತ ಆ ರುದ್ರ ನಮ್ಮ ಅಣ್ಣ ಅರ್ಚಕನ ಜೊತೆ ಸೇರ್ಕೊಂಡು ನಿನ್ನ ಮೇಲೆ ನಾಗಮಣಿ ಪ್ರಯೋಗ ಮಾಡ್ತಾರೆ.
ನೋಡಮೃತ, ನಿನ್ನ ಹಿತೈಷಿಯಾಗಿ ನಾನು ನಿನಗೆ ಹೇಳಬೇಕಾದನ್ನೆಲ್ಲ ಹೇಳಿದ್ದೀನಿ. ಈ ಕುತಂತ್ರದಿಂದ ನೀನು ಹೇಗೆ ತಪ್ಪಿಸ್ಕೊಳ್ತೀಯ ಅನ್ನೋದು ನಿನಗೆ ಬಿಟ್ಟಿತ್ತು. ಇದಕ್ಕಿಂತ ಜಾಸ್ತಿ ನನ್ನ ಕೈಲಿ ಏನೂ ಮಾಡೋದಕ್ಕಾಗೋದಿಲ್ಲ. ನಾಗಮಣಿಗೋಸ್ಕರ ಈ ಥರ ಧ್ಯಾನ ಕೂತ್ರೆ ನಾಗಮಣಿ ಇವನ್ ವಶಕ್ಕೆ ಸಿಗುತ್ತಾ? ಇಲ್ಲ, ಮತ್ತೆ ನಾಗಮಣಿ ಇವನಲ್ಲೇ ಲೀನವಾಗಿದೆ. ನಾಗಮಣಿನ ದೇಹದೊಳಗೆ ಲೀನ ಮಾಡ್ಕೋಬಹುದಾ? ನಾಗಮಣಿ ಬಗ್ಗೆ ನೀವು ಕೇಳೋದ್ ನೋಡಿದ್ರೆ ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಆ ಒಂದು ನಾಗಮಣಿ ಜೊತೆಲಿದ್ರೆ ಸಾಕು, ಅವನಿಗೆ ಜೀವ ಭಯ ಇರೋದಿಲ್ಲ. ಕ್ಷಣ ಮಾತ್ರದಲ್ಲಿ ಅವನು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗಬಹುದು. ಅವನು ಯಾರ ರೂಪ ಬೇಕಾದ್ರೂ ಪಡ್ಕೋಬಹುದು, ಏನು ಬೇಕಾದ್ರೂ ಮಾಡಬಹುದು. ಒಂದ್ ರೀತಿ ಸರ್ವಶಕ್ತ ಸರ್ವಾಂತರ್ಯಾಮಿ ಇದ್ದಾಗೆ. ಅದಕ್ಕೆ ನಾಗಮಣಿ ಹಿಂದೆ ಎಲ್ರೂ ಹೀಗೆ ಬಿದ್ದಿರೋದು. ನನಗೆ ನಾಗಮಣಿ ಬಗ್ಗೆ ಗೊತ್ತಿತ್ತು, ಆದ್ರೆ ಅದರ ಶಕ್ತಿ ಪವಾಡ ಈ ರೀತಿ ಎಲ್ಲ ಇರುತ್ತೆ ಅಂತ ಗೊತ್ತಿರಲಿಲ್ಲ.